ಮಾನ್ವಿಯಲ್ಲಿ ಎದ್ದೇಳು ಕರ್ನಾಟಕ ತಾಲೂಕು ಮಟ್ಟದ ಕಾರ್ಯಾಗಾರ. ಮಾನ್ವಿ ಪಟ್ಟಣದ ಕಸ್ಬಾ ಮಸೀದಿಯಲ್ಲಿ ನಡೆದ ಕಾರ್ಯಾಗಾರದಲ್ಲಿ ವಿಚಾರವಾದಿಗಳು ಭಾಗಿ. ಸಂವಿಧಾನ ಉಳಿಸಲು ಎಲ್ಲರೂ ಒಂದಾಗೋಣ. ನಮ್ಮ ದೇಶದ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ. ಹೀಗಾಗಿ ವಿಚಾರ ಮಾಡುವ ಕೆಲಸ ನಾವು ಮಾಡಬೇಕಾಗಿದೆ ಎಂದು ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಜಿಶಾನ್ ಅಖಿಲ್ ಸಿದ್ದಿಕಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಕಸ್ಬಾ ಮಸೀದಿಯಲ್ಲಿ ಆಯೋಜಿಸಲಾಗಿದ್ದ ಎದ್ದೇಳು ಕರ್ನಾಟಕ ತಾಲೂಕು ಮಟ್ಟದ ಕಾರ್ಯಾಗಾರದಲ್ಲಿ ಮಾತನಾಡಿ, ಈ ದೇಶ ಕಾಯಬಲ್ಲವರು ಅವರಿವರಲ್ಲ, ಯಾವ ಪಕ್ಷವೂ ಅಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಎಂದರು. ಸಂವಿಧಾನ ರಕ್ಷಣೆಗಾಗಿ ಇಂದಿನ ಯುವಕರು ಮುಂದಾಗುವುದರ ಜೊತೆಗೆ ನಾವು ಸಂವಿಧಾನದಂತೆ ನಡೆಯುವ ಕೆಲಸವನ್ನ ಮಾಡಬೇಕು. ಬ್ಯೂರೋ ರಿಪೋರ್ಟ್ ಎಂಡಿ ಗೌಸ್ NKS TV 4. ಎದ್ದೇಳು ಕರ್ನಾಟಕದಲ್ಲಿ ಈ ವಿಷಯವನ್ನು ಚಿಂತನೆ ಮಾಡಿದ್ದೇವೆ, ನಾನೇ ಚಿಂತನೆ ಮಾಡಿದ್ದೇವೆ. ಸೊ ದೇಶ ಏಕ್ ರಾಷ್ಟ್ರ ಏಕ್ ಭಾಷಾ ಕೇಳ್ತಾ ಇದ್ದೀವ ನಾವು. ಈ 15 ವರ್ಷಗಳಲ್ಲಿ ಇದನ್ನ ಕೇಳ್ತಾ ಇದ್ದೀವಲ್ಲ. ಒಂದು ರಾಷ್ಟ್ರ, ಒಂದು ಮತ, ಒಂದು ಭಾಷೆ, ಒಂದು ಧರ್ಮ, ಎಲ್ಲವೂ ಒಂದು. ಸೊ ಈ ಕಾನ್ಸೆಪ್ಟ್ ಇದೇ ಹೇಳುತ್ತೆ. ರಾಷ್ಟ್ರ ಅನ್ನುವಂಥ ಪದದ ಅರ್ಥ ಏನಂದ್ರೆ ಒಂದು, ಏಕತೆ. ಅರ್ಥ ಆಗ್ತದೆ ನಿಮ್ಗೆ? ರಾಷ್ಟ್ರ, ಈ ದೇಶವನ್ನ ರಾಷ್ಟ್ರ ಮಾಡಕ್ ಹೋಗ್ತಾ ಇದ್ದಾರೆ. ಈಗ ನಮ್ದು ಏನಿದೆ, ನಾವೇನಂತ ಕರಿತೀವಿ, ಭಾರತ ದೇಶ. ಸೊ ದೇಶಕ್ಕೆ ವ್ಯತ್ಯಾಸ, ದೇಶದಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ದೇಶ ಅಂದ್ರೆ ಏನಂದ್ರೆ ವಿವಿಧತೆ, ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂಥದ್ದು ದೇಶ. ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂಥದ್ದು ದೇಶ. ಇದನ್ನ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಂತವರು, ಈ ದೇಶದ ಪ್ರಮುಖ ಸ್ಥಾನದಲ್ಲಿರುವಂತವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತು ಅವರು ಎಷ್ಟು ವರ್ಷ ತಗೊಂಡು ಟೈಮು? 2 ವರ್ಷ 11 ತಿಂಗಳು 18 ದಿನಗಳು. ಮತ್ತು ಅವರ ಜೊತೆ 15 ಜನ ಮಹಿಳೆಯರು. ಯಾರಿಗಾದ್ರೂ ಗೊತ್ತಿದೆಯಾ ಮಹಿಳೆಯರು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ರು ಅಂತ? 15 ಜನ ಮಹಿಳೆಯರಿದ್ರು. ಆ 15 ಜನ ಮಹಿಳೆಯರನ್ನೆಲ್ಲ ನಾವು ಬದಿಗಿಟ್ಟು ಬಿಡ್ತೀವಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೈಟ್ ಮಾಡ್ತಾರೆ 15 ಜನ ಮಹಿಳೆಯರು. ಆ 15 ಜನ ಮಹಿಳೆಯರಲ್ಲಿ ದಲಿತ ಮಹಿಳೆಯರಿದ್ರು, ಮುಸಲ್ಮಾನ್ ಮಹಿಳೆಯರಿದ್ದರು, ಕಥೋಲಿಕ್ ಧರ್ಮ ಕೇರಳದ ಒಬ್ಬ ಮಹಿಳೆಯರಿದ್ದರು, ಬ್ರಾಹ್ಮಣರಿದ್ದರು, ಬೌದ್ಧರಿದ್ದರು, ಜೈನರಿದ್ದರು, ಮತ್ತು ಇನ್ನಿತರ ಎಲ್ಲಾ ಸಮುದಾಯದ 15 ಜನ ಮಹಿಳೆಯರು ಸಂವಿಧಾನವನ್ನು ಬರೀಲಿಕ್ಕೆ ಅವರಿಗೆ ಆ ಸಮಿತಿಯಲ್ಲಿ ಅವರು ಕೂಡ ಇದ್ದರು. ಸೊ ಈ ದೇಶ ಕಟ್ಟಕ್ಕೆ ಶುರು ಮಾಡೋದಾಗಲಿ, ಮತ್ತೆ ಸಂವಿಧಾನ ರಚನಾ ಸಭೆಯಲ್ಲಿ ಕೇವಲ ದಲಿತರು ಮಾತ್ರ ಇದ್ರ? ಡಾಕ್ಟರ್ ಬಾಬಾ ಸಾಹೇಬ್ 15 ಜನ ಮಹಿಳೆಯರಿದ್ರು, ಮತ್ತು ಮುಖ್ಯ ಸ್ಥಾನದಲ್ಲಿ ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಇದ್ರ? ಬ್ರಾಹ್ಮಣರಿದ್ದರು, ಮುಸಲ್ಮಾನರಿದ್ದರು, ಕ್ರೈಸ್ತರಿದ್ದರು, ಮತ್ತು ಎಲ್ಲಾ ಧರ್ಮೀಯರು ಅಲ್ಲಿ ಇದ್ದರು. ಸೊ ಭಾರತ ಸಂವಿಧಾನ ಆಗುವ ಮುಂಚೆ ಏನಾಗಿತ್ತು? ಫಸ್ಟ್ ನಾನು ಹೇಳಿದ್ದೆ, ಏನಾಗಿತ್ತು? ರಾಷ್ಟ್ರ ಆಗಿತ್ತು. ನೋಡಿ, ಅರ್ಥ ಮಾಡ್ಕೊಳ್ಳಿ, ರಾಷ್ಟ್ರ ಆಗಿತ್ತು. ಅದು ರಾಷ್ಟ್ರ ಆಗಿದ್ದಕ್ಕೆ ನಮ್ಮ ಮೇಲೆ ಯಾರೆಲ್ಲ ಆಕ್ರಮಣ ಮಾಡಿದ್ರು? ಮೊಘಲರು, ಬ್ರಿಟಿಷರು ನಮ್ಮನ್ನ ಆಕ್ರಮಣ ಮಾಡಿದ್ರು. ಈ ಆರ್ಯರು ಯಾರು? ಎಲ್ಲಿಂದ ಬಂದರು? ಅವರು ಈ ದೇಶದ ಮೂಲ ನಿವಾಸಿಗಳ ಅಲ್ಲ, ಅವರು ಪರ್ಷಿಯಾ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬಂದಂತವರು. ಹಿಂದೂ ಅನ್ನುವಂತಹ ಸಚಿನ್ ಜಾರಕಿಹೊಳಿ ಅವರು ಭಾಷಣದಲ್ಲಿ ಹೇಳಿದರು, ಹಿಂದೂ ಅನ್ನುವಂತಹ ಧರ್ಮವೇ ಇಲ್ಲ. ಬ್ರಿಟಿಷರಿಗೆ ಸಿಂಧು ಅಂತ ಹೇಳಕ್ಕಾಗ್ದೇನೆ, ಉಚ್ಚಾರ ಮಾಡಕ್ಕಾಗ್ದೇನೆ ಅವರು ಹಿಂದೂ ಅನ್ನೋ ಪದವನ್ನ ಬಳಸ್ತಾರೆ. ನಾವೆಲ್ಲರೂ ಸಿಂಧು ನದಿಯ ಕಣಿವೆಯ ಮೂಲ ನಿವಾಸಿಗಳು ಅಂತ ನಾವು ದಾರಿಯನ್ನು ಮತ್ತು ಯಾವ ದಿಶೆಯಲ್ಲಿ ನಾವೆಲ್ಲ ಏನ್ ಕೆಲಸ ಮಾಡಬೇಕಾಗಿದೆ ಅಂತ ತೋರಿಸಲಿಕ್ಕೆ ಹುಟ್ಕೊಂಡಿರುವಂತಹ ಮತ್ತು ಅದೇ ಒಂದು ದಿಶೆಯಲ್ಲಿ ಮುನ್ನಡಿತಾ ಇರುವಂತಹ ಸಂಘಟನೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ರಾಜ್ಯ ಸರ್ಕಾರದಲ್ಲಿ, ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಇಲ್ಲಿ ದೇವನಹಳ್ಳಿ ರೈತರ ಒಂದು ಹೋರಾಟ ಏನಿದೆ ಅದಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಸೂಚಿಸಿ ಇವತ್ತು ಆ ಭಾಗದ ರೈತರಿಗೆ
ಭೂಮಿ ಸಿಗುವ ಹಾಗೆ ಮಾಡಿರ್ತಕ್ಕಂಥ ಒಂದು ಹೋರಾಟಗಾರರ ಹಿನ್ನೆಲೆ ಇರ್ತಕ್ಕಂಥ ಒಂದು ಸಂಘಟನೆ. ಅದ್ರ ಜೊತೆಗೆ ಇವತ್ತು ಒಳ ಮೀಸಲಾತಿ ಹೋರಾಟಗಳೇನೆಲ್ಲ ನಡೆದವು, ಆ ಹೋರಾಟಗಳಲ್ಲಿ ನೀವು ಎಲ್ಲ ರೀತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಬೆಂಗಳೂರು ಮಟ್ಟದಲ್ಲಿ ಹೋರಾಟಗಳನ್ನ ಕಟ್ಟಲಿಕ್ಕೆ, ಹೋರಾಟಗಳನ್ನ ಬೆಳೆಸಲಿಕ್ಕೆ, ಮತ್ತೆ ಅಲ್ಲಿ ರೂಪುರೇಷೆಗಳನ್ನ ತಯಾರಿ ಮಾಡಲಿಕ್ಕೆ ಹಲವಾರು ಚಿಂತಕರು ಮತ್ತು ಹೋರಾಟಗಾರರು, ಹಿರಿಯ ಹೋರಾಟಗಾರರ ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಂಘಟನೆ. ಅದರ ಜೊತೆಗೆ ಈಗ 1% ಮೀಸಲಾತಿಯನ್ನು ಅಲೆಮಾರಿಗಳಿಗೆ ಕೊಡಬೇಕಾಗಿದೆ. ಅದರ ಸಂಬಂಧ ಡೆಲ್ಲಿಯಲ್ಲಿ ಸಹ ಹೋರಾಟವನ್ನು ಕಟ್ಟಿಕೊಟ್ಟು ಅಲ್ಲಿಯೂ ಸಹ ಹೋರಾಟಗಾರರ ಜೊತೆಗೆ ಸೇರ್ಕೊಂಡು ತಾವು ಸಹ ಹೋರಾಟವನ್ನು ಮಾಡ್ತಾ ಇರುವಂತ ಸಂಘಟನೆ. ಸೊ ಇದೆಲ್ಲವನ್ನು ನಾವು ನೋಡ್ತಾ ಇರುವಾಗ ನಿಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಜನಪರವಾಗಿರುವಂತ ಒಂದು ಸಂಘಟನೆ ಮತ್ತು ಯಾರೆಲ್ಲ ಈ ದೇಶದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿದ್ದಾರೆ, ಶೋಷಣೆಗೊಳಗಾಗಿರ್ತಕ್ಕಂಥ ಪರವಾಗಿ ನಿಂತಿರುವಂತ ಒಂದು ಸಂಘಟನೆ ಅಂತ ನನಗೆ ಅನಿಸ್ತದೆ. ಸೊ ನಾನು ಯಾಕೆ ಈ ಸಂಘಟನೆಯ ಭಾಗ ಆಗ್ಬೇಕು ಅಂತೇಳಿ ನಾನು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ನನ್ನ ನಿಲುವುಗಳೇನಿದಾವೆ ಆ ನಿಲುವುಗಳಿಗೆ ಹತ್ರ ಇರುವಂತ ಸಂಘಟನೆ ಅಂತ ನನಗೆ ಅನಿಸ್ತದೆ. ಯಾರು ಈ ದೇಶದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಯಾರು ಈ ದೇಶದಲ್ಲಿ ಜನಪರವಾಗಿರುವಂತ ಕಾನೂನುಗಳನ್ನು ರಚಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಯಾರು ಈ ದೇಶದಲ್ಲಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗೂ ಸಮಾನತೆಯನ್ನು ಕೊಡಬೇಕಾಗಿದೆ, ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿರುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ, ಯಾವ ಸಿದ್ಧಾಂತವನ್ನು ನಾನು ನಂಬಿದ್ದೇನೋ ಅದೇ ಸಿದ್ಧಾಂತವನ್ನು ಮುನ್ನಡೆಸತಕ್ಕಂಥ ಸಂಘಟನೆ ಇದಾಗಿರುವುದರಿಂದ ನನಗನ್ಸುತ್ತೆ ಈ ಸಂಘಟನೆಯನ್ನು ಬಲಪಡಿಸಬೇಕಾದಂತ ಶಕ್ತಿ ನಮ್ಮೆಲ್ಲರ ಮೇಲಿದೆ. ನಿಜವಾಗಿ ಇಲ್ಲಿ ಕೂತವರು ನಾವೆಲ್ಲರೂ ಬೇರೆ ಬೇರೆ ಸಂಘಟನೆ ಹಿನ್ನೆಲೆಯಿಂದ ಬಂದವರಾಗಿರ್ಬೋದು, ಬೇರೆ ಬೇರೆ ಹೋರಾಟಗಳನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಇದರಲ್ಲಿ ಮಾಡಿರ್ಬೋದಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳಿಗೂ ಸೇರಿದವರಾಗಿರ್ಬೋದು. ಆದ್ರೆ